ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ 0 ಇಂದ 3.5 ತಿಂಗಳಿರ್ತಕ್ಕಂಥ ಚುಚ್ಚುಮದ್ದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವಾಗ ಈ ಒಂದು ವಿಡಿಯೋದಲ್ಲಿ 9 ತಿಂಗಳಿಂದ 16 ವರ್ಷದೊಳಗಿರ್ತಕ್ಕಂಥ ಯಾವ ಚುಚ್ಚುಮದ್ದನ್ನು ನೀಡ್ತಾರೆ ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ 9 ತಿಂಗಳಲ್ಲಿ MR ಅಂದರೆ ರುಬೆಲ್ಲಾ ಮತ್ತು ದಡಾರ ಅನ್ನುವಂಥ ಒಂದು ಚುಚ್ಚುಮದ್ದನ್ನು ನೀಡುವಂಥದ್ದು. ಅದರೊಂದಿಗೆ PCV ವರ್ಧಕ ಅನ್ನುವಂಥದ್ದು ಮತ್ತು ಅದರೊಂದಿಗೆ ವಿಟಮಿನ್ ಎ ಅನ್ನುವಂಥದ್ದು ಇರುಳುಗುಳುವನ್ನು ತಡೆಯೋದಕ್ಕೋಸ್ಕರ ಹಾಕುವಂಥ ಸಿರಪ್ಪು ಇದಾಗಿರುತ್ತದೆ. ಮತ್ತು ಅದರ ಜೊತೆಗೆ JE1 ಮೆದುಳು ಜ್ವರವನ್ನು ತಡೆಯೋದಕ್ಕೋಸ್ಕರ ಈ ಒಂದು ಚುಚ್ಚುಮದ್ದನ್ನು ಹಾಕುವಂಥದ್ದು. ಮತ್ತು ಅದೇ ರೀತಿಯಾಗಿ FIPV3 ಅನ್ನುವಂಥದ್ದು ಇದು ಪೋಲಿಯೋ ಡ್ರಾಪ್ಸ್ ಇದಾಗಿರುತ್ತದೆ. ಅದರೊಂದಿಗೆ ನೆಕ್ಸ್ಟ್ ಮತ್ತು 16ರಿಂದ 24 ತಿಂಗಳೊಂದಿಗೆ DPT ವರ್ಧಕ 1 ಅನ್ನುವಂಥದ್ದು ಗಂಟಲು ಮಾರಿ ಮತ್ತು ಧನುರ್ವಾಯುವನ್ನು ತಡೆಯುವಂಥ ಚುಚ್ಚುಮದ್ದು ಇದಾಗಿರುವಂಥದ್ದು. OPV ವರ್ಧಕ ಇದು ಕೂಡ ಡ್ರಾಪ್ಸ್ ಪೋಲಿಯೋ ಇದಾಗಿರುವಂಥದ್ದು. MR2 ಅಲ್ಲಿ MR1 ಅನ್ನುವಂಥದ್ದು ಇಲ್ಲಿ MR2 ಇದು ದಡಾರವನ್ನು ನಿಯಂತ್ರಿಸೋಕ್ಕೆ ಆಗುವಂಥ ಚುಚ್ಚುಮದ್ದು ಇದಾಗಿರುತ್ತದೆ. JE ಅಲ್ಲಿ 1 ಹಾಕಿದ್ರು, ಇಲ್ಲಿ JE2 ಅನ್ನುವಂಥದ್ದು ಇದು ಕೂಡ ಮೆದುಳು ಜ್ವರವನ್ನು ತಡೆಯುವಂಥ ಚುಚ್ಚುಮದ್ದು ಇದಾಗಿರುತ್ತೆ. ವಿಟಮಿನ್ A2 ಇದು ಕೂಡ ಇರುಳುಗುಳುವನ್ನು ತಡೆಯುವಂತಹ ಇದಾಗಿರುತ್ತದೆ. ಮತ್ತು ಅದೇ ರೀತಿಯಾಗಿ 5ರಿಂದ 6 ವರ್ಷದಲ್ಲಿ DPT ವರ್ಧಕ 2 ಅನ್ನುವಂಥದ್ದು ಚುಚ್ಚುಮದ್ದನ್ನು ಇಡ್ತಾರೆ. ಇದು ಏನಪ್ಪ ಅಂತ ಹೇಳಿದ್ರೆ ಧನುರ್ವಾಯ, ಗಂಟಲು ಮಾರಿ ಮತ್ತು ನಾಯಿ ಕೆಮ್ಮು ನಿಯಂತ್ರಿಸೋದಕ್ಕೆ ಇದನ್ನು ಹಾಕುವಂಥದ್ದು. ಮತ್ತು ಅದೇ ರೀತಿಯಾಗಿ 10 ವರ್ಷದೊಳಗೆ TT ಅನ್ನುವಂಥ ಚುಚ್ಚುಮದ್ದನ್ನು ಹಾಕ್ತಾರೆ. ಇದೇನಪ್ಪ ಅಂತಂದರೆ ಇದು ಕೂಡ ಗಂಟಲು ಮಾರಿಯನ್ನು ನಿಯಂತ್ರಿಸೋದಕ್ಕೆ ಹಾಕುವಂಥ ಚುಚ್ಚುಮದ್ದು ಇದೇ ರೀತಿ ಆಗಿರ್ತದೆ. ಮತ್ತು 16 ವರ್ಷದಲ್ಲೂ ಕೂಡ ಇದೇ ಚುಚ್ಚುಮದ್ದನ್ನು ಹಾಕುವಂಥದ್ದು. ಮತ್ತೇನಪ್ಪ ಅಂತ ಹೇಳಿದ್ರೆ 5 ವರ್ಷದವರೆಗೆ ವಿಟಮಿನ್ ಎನ 6 ತಿಂಗಳಿಗೊಮ್ಮೆ ತಪ್ಪದೇ ಹಾಕಿಸುವಂಥದ್ದು. ಇದರಿಂದ ಇರುಳುಗುಳುವನ್ನು ನಾವು ತಡೆಯೋಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಜಂತಿನ್ ಟಾಬ್ಲೆಟ್ ಕೂಡ ನಾವು ಹಾಕುವಂಥದ್ದು. ಈ ಜಂತಿನ್ ಟಾಬ್ಲೆಟ್ ಯಾವಾಗ ಹಾಕಬೇಕು, ಎಷ್ಟು ವರ್ಷದವರೆಗೆ ಎಷ್ಟು ಹಾಕಬೇಕು ಅನ್ನುವಂಥದ್ದು ಅಂದರೆ 1ರಿಂದ 2 ವರ್ಷದ ಒಳಗೆ ನಾವು ಅರ್ಧ ಟ್ಯಾಬ್ಲೆಟನ್ನು ಮಾತ್ರ ಹಾಕಬೇಕು. ಆಮೇಲೆ 2ರಿಂದ 19 ವರ್ಷದೊಳಗಿರ್ತಕ್ಕಂಥ ಮಕ್ಕಳಿಗೆ ನಾವು ಒಂದು ಜಂತಿನ ಟಾಬ್ಲೆಟನ್ನು ನಾವು ಕೊಡ್ಬೋದು. ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇರೋದಿಲ್ಲ. ಈ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ತಿಳಿಸ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು.